ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಗ ಆಗೋಗಿ ಮನೆಗೆ ಹೋಗಿರ್ತಾರೆ. ಅವನಿ ಮನೆಗೆ ಬಂದ್ಬಿಟ್ಯಾ? ಇನ್ನೂ ದೇವಸ್ಥಾನದಲ್ಲೇ ಇದ್ದೀನಿ. ಯಾಕಲ್ಲೇ ಇದೆಯಾ? ಯಾಗ ಮಾಡ್ಬೇಕಿರೋರು ಅತ್ತೆಯವ್ರ ಹತ್ರ ಜಗಳ ಮಾಡ್ಕೊಂಡು ಹೊರಟೋದಂತೆ. ಅವ್ರನ್ನ ನಾನ್ ಕೂಡ ನೋಡಿಲ್ಲ. ಹಾಗಿದ್ದಾಗ ದೇವಸ್ಥಾನದಲ್ಲಿ ಇರೋದು ಯಾಕೆ? ಮನೆಗೆ ಬರ್ಬೋದಲ್ವಾ? ಅವ್ರ ಬದಲಾಗಿ ಯಾಗದಲ್ಲಿ ನನ್ನ ಕೂತ್ಕೊ ಅಂತಿದ್ದಾರೆ. ವಾಟ್? ಮದ್ವೆ ಆಗ್ತಿರೋ ಹುಡುಗಿ, ಕುಟುಂಬ ಕ್ಷೇಮ ಬಯಸೋ ಹುಡುಗಿ ಯಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಅರ್ಹಳು ಅಂತ ಸ್ವಾಮಿಗಳು ಹೇಳಿದ್ರಂತೆ. ಅದಕ್ಕೆ ನನ್ನ ಕೂತ್ಕೊ ಅಂತಿದ್ದಾರೆ. ನಿಜ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರು ಹಾಗೆ ಕೇಳ್ತಿರೋದಕ್ಕೆ ಏನ್ ಮಾಡ್ಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಮದ್ವೆಗೋಸ್ಕರ ಯಾಗ ಅಂದ್ರೆ ತಡ್ಕೊಳ್ಳೋದಕ್ಕಾಗದೆ ಹೊರಗಡೆ ಬಂದೆ. ಈಗ ಮದ್ವೆ ನಡಿಬೇಕು ಅಂತ ನಾನೇ ಕೂತ್ಕೊಳ್ಳೋ ಬದಲು ಸಾಯೋದೇ ಒಳ್ಳೇದು. ಏನಾ ಮಾತುಗಳು? ಗಂಡನ್ ಮದ್ವೆಗೋಸ್ಕರ ಹೆಂಡ್ತಿನೇ ಯಾಗ ಮಾಡೋದು ಪ್ರಪಂಚದಲ್ಲಿ ಎಲ್ಲಾದ್ರೂ ನಡೆಯತ್ತಾ? ನೀನೇನು ಭಯ ಪಡಬೇಡ. ಯಾಗದಲ್ಲಿ ಕೂತ್ಕೊಳ್ದೇನೆ ಏನಾದರೂ ಕಾರಣ ಹೇಳಿ ಬಂದ್ಬಿಡು. ಅಷ್ಟರಲ್ಲಿ ನಾನು ದೇವಸ್ಥಾನಕ್ಕೆ ರೀಚ್ ಆಗ್ತೀನಿ, ಸರಿನಾ? ಸರಿ. ಏನಾಯ್ತಮ್ಮ? ಮುಹೂರ್ತ ಸಮಯ ಬಂದಿದೆ. ಇನ್ನು 15 ನಿಮಿಷದಲ್ಲಿ ಯಾಗ ಪ್ರಾರಂಭ ಆಗಲಿಲ್ಲ ಅಂದರೆ ಮುಹೂರ್ತ ದಾಟೋಗುತ್ತೆ. ರಾಹುಕಾಲ ಮಹಾಶಾಂತಿ ಯಾಗಕ್ಕೆ ಅಷ್ಟು ಒಳ್ಳೆ ಸಂಕೇತ ಅಲ್ಲ. ಅದರಿಂದ ಇನ್ನಷ್ಟು ಸಮಸ್ಯೆಗಳು ಎದುರಾಗತ್ತೆ. ಏನ್ರಿ, ಯಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಅವನಿ ಯೋಚನೆ ಮಾಡ್ತಿದ್ದಾಳೇನೋ? ಬರ್ತಾಳೆ ಅನ್ನೋ ನಂಬಿಕೆ ನನಗಿದೆ ವೇದ. ಏನ್ರಿ, ಸ್ವಲ್ಪ ಆ ಕಡೆ ನೋಡಿ. ಅವ್ರು ಯಾಕೆ ಬರ್ತಿದ್ದಾರೆ? ಸುಜಾತ ಇದ್ದಿದ್ರೆ ನಾವು ಭಯ ಪಡಬೇಕಿತ್ತು. ಅವಳು ಇಲ್ವಲ್ಲ, ಯಾಕೆ ಹೆದರ್ಬೇಕು?
ಅಲ್ಲಿ ನೋಡಿ, ಅಲ್ಲಿದ್ದಾರೆ. ನೋಡಿ, ಎಲ್ರೂ ಒಂದೇ ಮಾತಾಗಿ ನನ್ ಫಾಲೋ ಮಾಡಿ. ಹಾ, ಹಾ. ಬನ್ನಿ. ಏನ್ ನಡೀತಿದೆ ಅತ್ತೆ? ಈ ಹೋಮದ ಸೆಟಪ್ ಎಲ್ಲ ಯಾಕಮ್ಮ? ಯಾವುದೋ ಯಾಗ ಮಾಡಿಸ್ತಿರೋ ಹಾಗಿದ್ದೀರಾ? ಹೋಮದ ಸೆಟಪ್ ಅಲ್ಲ ಬಾಮೈದ, ಹೋಮನೇ ಮಾಡಿಸ್ತಿದ್ದಾರೆ. ನಮ್ ಹತ್ರ ಒಂದು ಮಾತು ಕೂಡ ಹೇಳ್ದೆ. ಇದೆಲ್ಲ ಏನಮ್ಮ? ಏನ್ ಮಾಡಿಸ್ತಿದ್ದೀರೋ ಹೇಳಿ ತಾತ. ಶ್ರೀಕರ್ ಮದ್ವೆಗೆ ಯಾವುದೇ ಅಡೆತಡೆ ಬರ್ದೇ ಇರೋ ಹಾಗೆ ಆದಷ್ಟು ಬೇಗ ಮದ್ವೆ ಆಗ್ಬೇಕು ಅಂತ ಯಾಗ ನಡೆಸ್ತಾ ಇದೀವಿ. ಅಷ್ಟೇನಾ? ನಾವಿನ್ನು ಏನೋ ಅನ್ಕೊಂಡಿದ್ವಿ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಎಲ್ರೂ ಹೊರಗಡೆ ಹೋಗ್ಬೇಕಾದ್ರೆ ನಿಮ್ ಕಾರ್ ಕಾಣಿಸ್ತು, ಅದಕ್ಕೆ ಎಲ್ಲಿಗ್ ಬಂದ್ವಿ. ನಾನ್ ಹೇಳೋದ್ ಸುಳ್ಳನ್ನೋ ಹಾಗೆ ಯಾಕಾಗ್ ನೋಡ್ತಿದ್ದೀರಾ? ಇಂಥ ಜಾಗಗಳಿಗೆ ಮನೆಯವರು ಕೆಲ್ಸಕ್ಕೆ ಬರಲ್ಲ ಅಂತ ಡಿಸೈಡ್ ಆಗೋಗಿದ್ದೀರಾ ಅಮ್ಮ? ಒಂದು ಮಾತು ನಮ್ಮ ಹತ್ರ ಹೇಳ್ದೇನೆ ಬಂದಿದ್ದೀರಾ? ನಿಮ್ಗ್ಯಾಕೆ ತೊಂದ್ರೆ ಅಂತ ನೀನ್ ನಮ್ಮನ್ನ ಯಾವತ್ತಾಗ ಅರ್ಥ ಮಾಡ್ಕೋತೀಯೋ ಏನೋ. ನಮ್ ಕುಟುಂಬದ ಒಳ್ಳೇದಕ್ಕೋಸ್ಕರ ಏನ್ ಮಾಡೋದಕ್ಕಾದ್ರೂ ನಾವ್ ಯಾವಾಗ್ಲೂ ಸಿದ್ಧನೇ ಅಲ್ವಾ? ಒಳ್ಳೇದ್ ಮಾಡೋದಕ್ಕೆ ನೀವು ಸಿದ್ಧನೇ ಅಲ್ವಾ? ಸಿದ್ಧನೇ. ಹಾಗಾದ್ರೆ ಯಾಗದಲ್ಲಿ ನಿನ್ನ ಮಗಳನ್ನ ಕೂರ್ಸು. ಯಾಕೆ? ಮದುವೆ ಆಗ್ದಿರೋ ಹುಡುಗಿ ಯಾಗದಲ್ಲಿ ಕೂತ್ಕೊಂಡು ಬಟ್ಟೆನ ಸ್ವೀಕರಿಸಿದ್ರೆ ಯಾಗ ಪೂರ್ತಿ ಆಗತ್ತೆ. ಶ್ರೀಕರ್ ಮದುವೆ ನಡೆಯುತ್ತೆ. ಕಾವ್ಯಾಗೆ ಮದುವೆ ಆಗ್ದಿರೋದ್ರಿಂದ ಕೂತ್ಕೊಳ್ಳೋ ಅರ್ಹತೆ ಅವಳಿಗಿದೆ. ಮತ್ತೆ ನೀವ್ ಯಾರ ಹತ್ರ ಮಾಡಿಸ್ಬೇಕು ಅನ್ಕೊಂಡಿದ್ರಿ ಅತ್ತೆ? ನಾವ್ ಬಂದಿರ್ಲಿಲ್ಲ ಅಂದಿದ್ರೆ ನಿಮ್ ಪರಿಸ್ಥಿತಿ ಏನು? ಆ ವಿಷಯಗಳೆಲ್ಲ ನಿಮಗನಗತ್ಯ. ಫ್ಯಾಮಿಲಿಗಾಗಿ ಏನಾದ್ರೂ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಯೋಚನೆ ಮಾಡ್ತಿದ್ರಿ? ಅದ್ರಲ್ಲಿ ಏನಿದೆ? ಕೂತ್ಕೋತಾಳೆ. ಹಾಗಾದ್ರೆ ಬಾಮ್ಮ. ನಿಂತ್ಕೊಳ್ಳಿ. ಯಾಕ್ ತಡ್ದೆ? ನಾವೊಂದ್ ವಿಷಯನ ಡಿಸ್ಕಸ್ ಮಾಡ್ಬೇಕು. ಏನದು? ಮೊದಲು ನಾವು ಚರ್ಚೆ ಮಾಡಿದ್ಮೇಲೆ ನಿಮ್ಗೆ ಹೇಳ್ತೀನಿ. ಬನ್ನಿ ಬನ್ನಿ. ಸಿಸ್ಟರ್ಗೆ ಯಾವುದೋ ಬ್ರಿಲಿಯಂಟ್ ಐಡಿಯಾ ಬಂದಿರೋ ಹಾಗಿದೆ. ಹೌದು. ಏನದು? ಅತ್ತೆ ಅವ್ರಿಗೆ ಕಾವ್ಯ ಅಗತ್ಯ ಬರ್ಬೇಕು ಅನ್ಕೊಂಡ್ವಿ. ಅದು ಈ ರೂಪದಲ್ಲಿ ಬಂದಿದೆ. ಬಂದಿದ್ರೆ ನಮಗ್ ಯೂಸ್ ಆಗೋ ಹಾಗೆ ತಿರುಗಿಸ್ಕೊಳ್ಳೋಣ. ಅದೇ ಹೇಗೆ? ಹೇಳ್ತೀನಿ, ಕಿವಿ ಈ ಕಡೆ ತನ್ನಿ. ಯಾಗದಲ್ಲಿ ಕೂತ್ಕೋಬೇಕು. ಏನ್ ಯೋಚನೆ ಮಾಡ್ತಿದ್ದೀರಾ? ನಾನ್ ರೆಡಿ ಅಮ್ಮಮ್ಮ. ಅಬ್ಬಾ, ಆದ್ರೆ ಚಿಕ್ಕ ಕಂಡೀಷನ್. ಏನದು? ಶ್ರೀಕರ್ ಮಾವನ್ನ ನನಗೆ ಕೊಟ್ಟು ಮದ್ವೆ ಮಾಡ್ಬೇಕು. ಶ್ರೀಕರ್ಗೆ ಕಾವ್ಯನ ಕೊಟ್ಟು ಮದ್ವೆ ಮಾಡ್ತೀರಾ ಅಂದ್ರೆ ನನ್ನ ಮಗಳು ಈ ಯಾಗಕ್ಕೆ ಸಿದ್ಧ. ನನ್ನ ಜಾತಕ ಹೊಂದಿರೋ ಹುಡುಗಿನ ಬಿಟ್ರೆ ಶ್ರೀಕರ್ ಮದ್ವೆ ಮತ್ತೊಂದು ಹುಡುಗಿ ಜೊತೆ ನಡೆಯಲ್ಲ ಅಂತ ನಿನಗ್ ಗೊತ್ತಿಲ್ವಾ? ನಮ್ಗೆ ಅಗತ್ಯ ಇದೆ ಅಂತ ಇಂಥ ಕಂಡೀಷನ್ಗಳು ಹಾಕ್ತೀರಾ? ಆದ್ರೂ ಕುಟುಂಬದ ಬಗ್ಗೆ ಯೋಚನೆ ಮಾಡೋದು ಅಂದ್ರೆ ಇದೇನಾ? ನ್ಯಾಯವಾದ ಕಂಡೀಷನ್ನೇ ಮಾವನವ್ರೆ. ಪಕ್ಕಕ್ಕೆ ಕರ್ಕೊಂಡು ಹೋಗಿ ನೀನ್ ಕೊಟ್ಟಿರೋ ಸಲಹೆ ಇದೇನಾ? ಇವ್ರನ್ನ ಬೇಡ್ಕೊಳ್ಳೋದಕ್ಕಿಂತ ಅವನಿ ಹತ್ರ ಬೇಡ್ಕೊಳ್ಳೋದೇ ಒಳ್ಳೇದು. ಅವಳ ಕೈಯಲ್ಲಿ ಯಾಗ ಮಾಡ್ಸೋಣ, ನಡಿ. ಅವನಿ ಬಂದಿದ್ದಾಳಾ?
ಏನ್ ಯೋಚಿಸ್ತಿದ್ಯಮ್ಮ? ಅಂದ್ರೆ ಅದು ನಮ್ಮಿಂದ ಇನ್ನೊಂದ್ಸಲ ಕೇಳಿಸ್ಕೊಂತೀಯ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ಮನ್ಸು ಒಪ್ಕೊಳ್ತಾ ಇಲ್ಲ ಅಂಕಲ್. ಇಂಥ ಸಂದರ್ಭದಲ್ಲಿ ಹೀಗ್ ಹೇಳ್ತಾ ಇದ್ದೀನಿ ಅಂತ ಏನು ಅನ್ಕೋಬೇಡ. ನೀನು ಗೆಸ್ಟ್ ಹೌಸಲ್ಲಿದ್ರೆ ಮನೆಗೆ ಕರ್ಕೊಂಡು ಬಂದ್ವಿ. ನಮ್ಮ ಅವ್ರ ಜೊತೆ ಸಮಾನವಾಗಿ ನೋಡ್ಕೋತಿದ್ದೀವಿ. ಹೇಳ್ಬೇಕು ಅಂದ್ರೆ ಅವ್ರಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಗೌರವಿಸ್ತಾ ಇದ್ದೀವಿ. ನೀನು ಜಾಬ್ ಮಾಡ್ತೀನಿ ಅಂದ್ರೆ ನಾವು ಅಡ್ಡಿ ಮಾಡ್ಲಿಲ್ಲ. ಪ್ರತಿ ವಿಷಯದಲ್ಲೂ ಚೆನ್ನಾಗೇ ನೋಡ್ಕೋತಾ ಇದ್ದೀವಿ. ಇವತ್ತು ನಮ್ಮ ಒಳ್ಳೇದಕ್ಕೋಸ್ಕರ ಯಾಗದಲ್ಲಿ ಕೂತ್ಕೊಳ್ಳೋದಿಲ್ವಾ? ದೇವರ ಪೂಜೆ ಮಾಡೋದ್ರಲ್ಲಿ ಅಭ್ಯಂತರ ಏನಿರುತ್ತೆ? ನಮಗೋಸ್ಕರ ಈ ಚಿಕ್ಕ ಸಹಾಯ ಮಾಡೋದಿಲ್ವಾ? ನನ್ನ ಅತ್ತೆ ಮಾವಂಗೋಸ್ಕರ ನಾನು ಏನ್ ಬೇಕಿದ್ರೂ ಮಾಡ್ತೀನಿ. ಇದೊಂದು ಕೆಲ್ಸ ಬಿಟ್ಟು. ಅನ್ಕೊಳ್ದೇನೆ ನಮ್ ಮನೆಯವರೆಲ್ಲ ಇಲ್ಲಿಗೆ ಬಂದ್ರು. ಯಾಗದಲ್ಲಿ ಕಾವ್ಯನ್ನ ಕೂತ್ಕೋ ಅಂತ ಕೇಳಿದೆ. ಬೇಡದೇ ಇರೋ ಕಂಡೀಷನ್ ಹಾಕ್ತಿದ್ದಾರೆ. ನೋಡಮ್ಮ, ನಿನ್ನ ನಮ್ಮ ಮನೆ ವ್ಯಕ್ತಿ ಅಂತ ಅನ್ಕೊಂಡಿದೀವಿ. ನಮ್ಗಾಗಿ ಇಷ್ಟು ಮಾತ್ರ ನೀನ್ ಮಾಡೋದಿಲ್ವಾ? ನೀನು ಕೂಡ ನಮ್ಮನ್ನ ಅರ್ಥ ಮಾಡ್ಕೊಳ್ದೆ ಹೀಗೆ ಹಿಂದೆ ಹೋಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಇದು ಹಿಂದೆ ಹೋಗೋದಲ್ಲ ಆಂಟಿ, ದಯವಿಟ್ಟು ಹಾಗನ್ಕೋಬೇಡಿ. ನಿನ್ ಕೈ ಹಿಡ್ಕೋತಿದ್ದೀನಿ, ಇಲ್ಲ ಅನ್ಬೇಡ. ಹೋಗ್ಲಿ, ನಿನ್ ಕಾಲ್ ಹಿಡ್ಕೊ. ಆಂಟಿ, ಆ ಥರ ಹೇಳ್ಬೇಡಿ. ಹಾಗಾದ್ರೆ ಇನ್ನೊಂದು ಮಾತು ಕೂಡ ಆಡ್ದೆ ನಮ್ಮ ಮಾತನ್ನು ಗೌರವಿಸಿ ನನ್ ಜೊತೆ ಬಾಮ್ಮ. ಏನು ಅಂದ್ರೆ ನೀವ್ ಬೇಗ ಬಂದು ಈ ಖಂಡಾಂತರದಿಂದ ಕಾಪಾಡ್ರಿ. ಮದ್ವೆ ಆಗಿರೋಳು ಮದ್ವೆ ಆಗದೆ ಇರೋಳು ಹಾಗೆ ಹೇಗೆ ಕೂತ್ಕೊಳ್ಳೋದು? ಬಾಮ್ಮ. ಏನಿನ್ನೂ ಬರ್ಲೇ ಇಲ್ಲ. ಅಲ್ಲಿ ನೋಡು, ಬರ್ತಾ ಇದ್ದಾರೆ. ನಿಮಗಿಂತ ಅವನಿಗೆ ಯಾಕಿಷ್ಟು ಮರ್ಯಾದೆ ಕೊಡ್ತೀವಿ ಅಂತ ಈಗ್ಲಾದ್ರೂ ಗೊತ್ತಾಯ್ತಾ? ಯಾಗದಲ್ಲಿ ಕೂತ್ಕೊಳ್ಳೋದಿಕ್ಕೆ ಕಷ್ಟ ಅಂತ ಅನ್ಸಿದ್ರು ನಮ್ಮ ಮಾತಿಗೆ ಗೌರವ ಕೊಟ್ಟು ಬಂದಿದ್ದಾಳೆ. ಸ್ವಾಮಿಗಳೇ, ಈ ಹುಡುಗಿ ನಮ್ಗೆ ಸಂಬಂಧ ಆಗ್ಬೇಕು. ಹೆಸರು ಅವನಿ, ಯಾಗಕ್ಕೆ ಒಪ್ಕೊಂಡಿದ್ದಾಳೆ. ನೀವು ಶುರು ಮಾಡಿ. ಇಲ್ಲಿ ಬಾಮ್ಮ. ಬಾಮ್ಮ, ಬಾ. ಇದನ್ನ ಕಟ್ಕೊಳ್ಳೋಕ್ಕಿಂತ ಮುಂಚೆ ಮತ್ತೊಂದ್ಸಲಿ ನಿನ್ನನ್ನು ಕೇಳೋದು ನನ್ನ ಧರ್ಮ. ನಿನಗೆ ಮದುವೆ ಆಗಿಲ್ಲ ಅಲ್ವೇನಮ್ಮ?
ಕೇಳ್ತಾ ಇದ್ದಾರೆ ತಾನೇ? ಕೇಳಿಸ್ತಿಲ್ವಾ? ಹೇಳಮ್ಮ. ಮದ್ವೆ ಆಗಿಲ್ಲ ಅಂತ ಹೇಳೋದಕ್ಕೆ ಯಾಕಿಷ್ಟು ಕಷ್ಟಪಡ್ತಿದ್ಯಾ? ಸ್ವಾಮಿಗಳೇ, ಅವನಿಗೆ ಮದ್ವೆ ಆಗಿಲ್ಲ. ದಸರಾ ದಿನ ಆ ವಿಷಯ ನನ್ನ ಕಣ್ಮುಂದೆನೆ ರುಜುವಾತಾಗಿದೆ. ನೀವು ಕಂಕಣ ಕೊಡಿ. ಇದನ್ನ ಬಲಗೈ ಕಟ್ಕೊಳಮ್ಮ. ಕೈ ಕೊಡಮ್ಮ. ತಗೊಳಮ್ಮ. ಇದನ್ನ ನಿನ್ ಕೈ ಕಟ್ಕೊಂಡು ಈ ಮಣೆ ಮೇಲೆ ಕೂತ್ಕೊಳ್ಳಮ್ಮ. ಯಾಗನ ಪ್ರಾರಂಭಿಸೋಣ. ಏನಮ್ಮ ಯೋಚನೆ ಮಾಡ್ತಿದ್ಯಾ? ಅದನ್ನಿಲ್ ಕೊಡು. ಕಂಕಣ ಧರಿಸೋದಕ್ಕೆ ವಾತಾವರಣ ಅಪಾಯದ ಸಂಕೇತ ತೋರಿಸ್ತಾ ಇದೆ. ನಾನೀಗ ಕೂತ್ಕೊಂಡು ಯಾಗ ಮಾಡಿದೆ ಅಂದ್ರೆ ನನ್ನ ಜೀವನನೇ ಅಲ್ಲೋಲ ಕಲ್ಲೋಲ ಆಗ್ಬಿಡತ್ತೆ. ಕೂತ್ಕೊಮ್ಮ. ಯಾಗನ ಪ್ರಾರಂಭಿಸೋಣ. ಅಮ್ಮ, ಒಳ್ಳೆಗಳಿಗೆ ದಾಟೋದಕ್ಕೆ ಮುಂಚೆನೆ ಕೂತ್ಕೊಳ್ಳಿ. ಕೂತ್ಕೊಳ್ಳೋದಕ್ಕೆ ಯಾಕಷ್ಟು ಯೋಚನೆ ಮಾಡ್ತಿದ್ಯಾ? ಒಪ್ಕೊಂಡು ಬಂದಿರೋಳ್ಗೆ ತನ್ನ ಜೀವನ ಏನೋ ಬಿರುಗಾಳಿಗೆ ಸಿಕ್ಕಾಕೊಳ್ಳುತ್ತೆ ಅನ್ನೋ ಹಾಗೆ ಅಷ್ಟು ಭಯ ಯಾಕೋ? ಯಾವುದೋ ಬಲವಾದ ಕಾರಣ ಇದೆ. ಇಲ್ಲ ಅಂದ್ರೆ ಒಳ್ಳೆಯವಳು ಅಂತ ಅನ್ನಿಸ್ಕೊಳಕ್ಕಾದ್ರೂ ಹೋಗಿ ಕೂತ್ಕೋತಾ ಇದ್ಲು. ಹೌದೌದು, ನಮ್ಮ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ. ನನಗೇನು ಅನ್ನಿಸ್ತಿದೆ ಅಂದ್ರೆ ಶ್ರೀಕರ್ ಮೇಲೆ ಇಂಟ್ರೆಸ್ಟ್ ಆದ್ರೂ ಇರಬೇಕು. ಇಲ್ಲ, ನಾವು ಅಂದ್ರೆ ನಿರ್ಲಕ್ಷ್ಯ ಆದ್ರೂ ಆಗಿರ್ಬೇಕು. ಮೊದಲನೇದೇ ಕರೆಕ್ಟು. ಈ ಸಮಯದಲ್ಲಿ ಇವ್ರ ಹತ್ರ ಮಾತು ಕೇಳ್ತಿದ್ಯಲ್ಲಮ್ಮ. ನೀನೊಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲು ಹಂಚ್ಕೋತಿದ್ಯಾ. ನಮಗೂ ನಿನಗೂ ಎಲ್ರಿಗೂ ಒಳ್ಳೇದಾಗತ್ತೆ. ಇನ್ನು ಯಾವ ಯೋಚನೆನೂ ಇಟ್ಕೋಬೇಡ. ನಾನು ಕೂತ್ಕೊಳ್ಳೇಬೇಕು ಅಂತೀರಾ? ಇನ್ನೊಂದ್ಸಲ ಯೋಚನೆ ಮಾಡಿ. ಕಂಕಣ ಧರಿಸಿದ ಮೇಲೆ ಇನ್ನೇನು ಯೋಚನೆ ಮಾಡಬಾರ್ದಮ್ಮ. ಹಾಗಾದ್ರೆ ಆವತ್ತು ಆ ಪವಿತ್ರ ಹೇಳ್ದ ಹಾಗೆ ಮತ್ತೊಂದು ಸಲ ಇವಳ ಮೇಲೆ ಅನುಮಾನ ಪಡ್ಬೇಕಾಗತ್ತೆ. ಪವಿತ್ರ ಹೇಳ್ದಾಗೆ ಕತ್ತಲೇನಾದ್ರೂ ಇದೆಯಾ? ನೀನು ತಡ ಮಾಡೋಷ್ಟು ಹೊತ್ತು
ಇವರು ಇಂಥ ಮಾತುಗಳನ್ನ ಆಡ್ತಾನೆ ಇರ್ತಾರಮ್ಮ. ಒಳ್ಳೆ ಗಳಿಗೆ ದಾಟೋದಕ್ಕಿಂತ ಮುಂಚೆನೆ ಕೂತ್ಕೊಳ್ಳಮ್ಮ.